ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಸುಂದರ ಜೀವನ ಕಥೆ. ಕರ್ನಾಟಕದ ಒಂದು ಸುಂದರ ಹಳ್ಳಿಯಲ್ಲಿ ಮಲ್ಲಮ್ಮ ಎಂಬ ಭಕ್ತಿಯ ಮೂರ್ತಿಯಂತಿದ್ದ ಯುವತಿ ವಾಸಿಸುತ್ತಿದ್ದಳು. ಆ ಹಳ್ಳಿ ಹಸಿರು ಹೊಲಗಳು, ದೇವಸ್ಥಾನದ ಗಂಟೆಗಳ ಧ್ವನಿ ಮತ್ತು ಭಕ್ತರ ಹರಿಡಾಟದಿಂದ ತುಂಬಿಕೊಂಡಿತ್ತು. ಮಲ್ಲಮ್ಮ ಬಾಲ್ಯದಿಂದಲೇ ಶಿವನ ಭಕ್ತೆಯಾಗಿದ್ದಳು. ಬೆಳಗ್ಗೆ ಸೂರ್ಯೋದಯವಾಗುವ ಮೊದಲು ಎದ್ದು ಸ್ನಾನ ಮಾಡಿ ಓಂ ನಮಃ ಶಿವಾಯ ಎಂದು ಜಪಿಸುತ್ತಾ ದೇವಾಲಯಕ್ಕೆ ಹೋಗುತ್ತಿದ್ದಳು. ಗ್ರಾಮದ ಜನರು ಅವಳ ಭಕ್ತಿಯನ್ನು ನೋಡಿ ಆಶ್ಚರ್ಯಪಡುತ್ತಿದ್ದರು. ಮಲ್ಲಮ್ಮನ ಹೃದಯ ತುಂಬಾ ಮೃದುವಾಗಿತ್ತು. ಯಾರಾದರೂ ಹಸಿವಿನಿಂದ ಬಂದರೆ ತನ್ನ ಊಟವನ್ನೇ ಹಂಚಿಕೊಂಡು ತಿನ್ನಿಸುತ್ತಿದ್ದಳು. ಬಡವರ ಕಣ್ಣೀರನ್ನು ನೋಡಿದರೆ ಅವಳ ಮನಸ್ಸು ಕರಗುತ್ತಿತ್ತು. ಒಮ್ಮೆ ಗ್ರಾಮದಲ್ಲಿ ಭೀಕರ ಬರ ಬಂತು. ಹೊಲಗಳಲ್ಲಿ ಬೆಳೆ ಒಣಗಿಹೋಯಿತು. ಜನರಿಗೆ ಊಟಕ್ಕೂ ಅನ್ನ ಸಿಗದ ಪರಿಸ್ಥಿತಿ ನಿರ್ಮಾಣವಾಯಿತು. ಮನೆಗಳಲ್ಲಿ ದುಃಖ ಆವರಿಸಿತು. ಆ ಸಮಯದಲ್ಲಿ ಮಲ್ಲಮ್ಮನ ಮನೆಯಲ್ಲೂ ಅಲ್ಪಧಾನ್ಯ ಮಾತ್ರ ಉಳಿದಿತ್ತು. ಕುಟುಂಬದವರು ಈ ಅಕ್ಕಿಯನ್ನು ಜಾಗ್ರತೆಯಿಂದ ಬಳಸುವಂತೆ ಹೇಳಿ, ನಾಳೆ ಏನು ಆಗುತ್ತದೋ ಗೊತ್ತಿಲ್ಲ ಎಂದು ಹೇಳಿದರು. ಆದರೆ ಮಲ್ಲಮ್ಮನ ಮನಸ್ಸು ಬೇರೆದ್ದನ್ನು ಯೋಚಿಸುತ್ತಿತ್ತು. ಅದೇ ಸಂಜೆ ಹಸಿವಿನಿಂದ ನಡುಗುತ್ತಿದ್ದ ವೃದ್ಧ ಭಿಕ್ಷುಕ ಒಬ್ಬ ಅವಳ ಮನೆ ಬಾಗಿಲಿಗೆ ಬಂದನು. ಅಮ್ಮ, 2 ತುತ್ತು ಅನ್ನ ಕೊಡು, ತುಂಬಾ ಹಸಿವಾಗಿದೆ ಎಂದು ಬೇಡಿಕೊಂಡನು. ಮನೆಯಲ್ಲಿದ್ದವರು ಮೌನವಾಗಿದ್ದರು. ಏಕೆಂದರೆ ಉಳಿದಿದ್ದ ಆಹಾರ ಕುಟುಂಬಕ್ಕೆ ಸಾಕಾಗುತ್ತಿರಲಿಲ್ಲ. ಆದರೆ ಮಲ್ಲಮ್ಮ ಕ್ಷಣವೂ ಯೋಚಿಸಲಿಲ್ಲ. ಮನೆಯಲ್ಲಿದ್ದ ಕೊನೆಯ ಅಕ್ಕಿಯಿಂದ ಮಾಡಿದ ಊಟವನ್ನು ಆ ವೃದ್ಧನಿಗೆ ಪ್ರೀತಿಯಿಂದ ಬಡಿಸಿದಳು. ವೃದ್ಧನು ಊಟ ಮಾಡಿ ಮಲ್ಲಮ್ಮನನ್ನು ಆಳವಾಗಿ ನೋಡಿದನು. ಮಗಳೇ, ನಿನಗೆ ಭಯವಿಲ್ಲವೇ? ನಾಳೆ ನಿಮ್ಮ ಕುಟುಂಬ ಏನು ತಿನ್ನುತ್ತದೆ ಎಂದು ಕೇಳಿದನು. ಮಲ್ಲಮ್ಮ ಮೃದುವಾಗಿ ನಗುತ್ತಾ, ಹಸಿದವನಿಗೆ ಅನ್ನ ಕೊಡುವ ಮನೆ ಖಾಲಿಯಾಗುವುದಿಲ್ಲ, ಶಿವನೇ ನಮ್ಮನ್ನು ಕಾಯುತ್ತಾನೆ ಎಂದಳು. ಆ ಮಾತು ಕೇಳುತ್ತಿದ್ದಂತೆಯೇ ಆ ವೃದ್ಧನ ಕಣ್ಣುಗಳಲ್ಲಿ ವಿಚಿತ್ರ ಹೊಳಪು ಮೂಡಿತು. ಕೆಲವೇ ಕ್ಷಣಗಳಲ್ಲಿ ಆತನ ರೂಪ ಬದಲಾಗತೊಡಗಿತು. ಮಲ್ಲಮ್ಮ ಮತ್ತು ಮನೆಯವರು ಆಶ್ಚರ್ಯದಿಂದ ನೋಡುತ್ತಿದ್ದರು. ಆ ವೃದ್ಧನು ಸಾಕ್ಷಾತ್ ಮಹಾದೇವನ ರೂಪದಲ್ಲಿ ಪ್ರಕಾಶಿಸಿದನು. ಸುತ್ತಲೂ ದಿವ್ಯ ಬೆಳಕು ಹರಡಿತು. ಗಂಟೆಗಳ ಧ್ವನಿ ಕೇಳಿಸಿತು. ಮಲ್ಲಮ್ಮ ಭಕ್ತಿಯಿಂದ ಕಣ್ಣೀರಿಟ್ಟು ಶಿವನ ಪಾದಗಳಿಗೆ ನಮಸ್ಕರಿಸಿದಳು. ಶಿವನು ಸಂತೋಷದಿಂದ ಹೇಳಿದನು, ಮಲ್ಲಮ್ಮ, ನಿನ್ನ ಭಕ್ತಿ ನಿಜವಾದದು. ನೀನು ಕೊಟ್ಟ ಅನ್ನ ಕೇವಲ ಆಹಾರವಲ್ಲ, ಅದು ದಯೆಯ ರೂಪ. ನಿನ್ನ ಹೆಸರು ಸದಾಕಾಲ ಜನರ ಹೃದಯದಲ್ಲಿ ಉಳಿಯುತ್ತದೆ. ಅಂತೆಯೇ ಶಿವನು ಅವಳಿಗೆ ಆಶೀರ್ವಾದ ನೀಡಿ ಅಂತರ್ಧಾನನಾದನು. ಆ ದಿನದಿಂದ ಮಲ್ಲಮ್ಮನ ಕೀರ್ತಿ ಎಲ್ಲೆಡೆ ಹರಡಿತು. ಜನರು ಅವಳನ್ನು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಎಂದು ಗೌರವದಿಂದ ಕರೆಯತೊಡಗಿದರು. ಮಲ್ಲಮ್ಮ ನಂತರವೂ ಅದೇ ಸರಳ ಜೀವನ ಮುಂದುವರಿಸಿದಳು. ಅವಳು ಯಾವತ್ತೂ ಅಹಂಕಾರ ಪಡಲಿಲ್ಲ. ಅವಳ ಮನೆ ಯಾವಾಗಲೂ ಭಕ್ತರಿಗೆ ಆಶ್ರಯ, ಬಡವರಿಗೆ ಅನ್ನದಾನ, ದುಃಖಿತರಿಗೆ ಧೈರ್ಯ, ಶಿವಭಕ್ತಿಗೆ ಪವಿತ್ರ ಸ್ಥಳ ಆಗಿತ್ತು. ಮಹಿಳೆಯರು ಅವಳನ್ನು ಆದರ್ಶವಾಗಿ ನೋಡುತ್ತಿದ್ದರು. ಮಕ್ಕಳು ಅವಳಿಂದ ಸತ್ಯ ಮತ್ತು ದಯೆಯ ಪಾಠ ಕಲಿಯುತ್ತಿದ್ದರು. ಮಲ್ಲಮ್ಮ ಹೇಳುತ್ತಿದ್ದಳು, ದೇವರನ್ನು ದೇವಸ್ಥಾನದಲ್ಲಿ ಮಾತ್ರ ಹುಡುಕಬೇಡಿ, ಹಸಿದವನ ಹೊಟ್ಟೆಯಲ್ಲಿ, ಬಡವನ ಕಣ್ಣೀರಲ್ಲಿ, ಒಳ್ಳೆಯ ಮನಸ್ಸಿನಲ್ಲಿ ಶಿವನಿದ್ದಾನೆ. ಆ ಮಾತು ಗ್ರಾಮಸ್ಥರ ಜೀವನವನ್ನೇ ಬದಲಿಸಿತು. ಕಾಲ ಕಳೆದರೂ ಮಲ್ಲಮ್ಮನ ಹೆಸರು ಮಾಸಲಿಲ್ಲ. ಅವಳ ಕಥೆ ಹಳ್ಳಿಯಿಂದ ಹಳ್ಳಿಗೆ ಹರಡಿತು. ಭಕ್ತರು ಅವಳ ಜೀವನವನ್ನು ಕೇಳಿ ಶಿವಭಕ್ತಿಯ ದಾರಿಯಲ್ಲಿ ನಡೆಯಲು ಪ್ರೇರಣೆ ಪಡೆದರು. ಇಂದಿಗೂ ಕರ್ನಾಟಕದ ಜನರು ಹೇಮರೆಡ್ಡಿ ಮಲ್ಲಮ್ಮನನ್ನು ಭಕ್ತಿಯಿಂದ ಸ್ಮರಿಸುತ್ತಾರೆ. ಅವಳ ಜೀವನ ನಮಗೆ ಕಲಿಸುವ ದೊಡ್ಡ ಪಾಠ ಏನೆಂದರೆ, ದಯ ಮಾಡಿದರೆ ದೇವರು ಸಂತೋಷಪಡುತ್ತಾನೆ. ಭಕ್ತಿ ಇದ್ದರೆ ಭಯವಿಲ್ಲ. ಒಳ್ಳೆಯತನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಮಾನವ ಸೇವೆಯೇ ಮಹಾದೇವನ ಸೇವೆ. ಹೀಗೆ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಭಕ್ತಿ, ದಯೆ ಮತ್ತು ಮಾನವೀಯತೆಯ ಶಾಶ್ವತ ದೀಪವಾಗಿ ಕನ್ನಡ ನಾಡಿನ ಹೃದಯದಲ್ಲಿ ಅಮರಳಾದಳು.